Namaste to everyone. Yogacharya Ravi Natharao. Today we go to learn high BP mudra. Lot of people suffering from high BP. If you practice this high BP mudra, you have to reduce your high BP. Anybody is suffering with a high BP, just fold your ring finger and the middle finger. Last two fingers should be open. This thumb also open. Same type in the other hand also. You open, you have to keep it on the knees like this. If you keep it like this, open the fingers, keep it on the knees, 20 to 30 minutes. This also you have to practice. Again, diet also very, very important. Stop white salt. Take pink salt. Pink salt is used for whole family. It will give a good result for you. And avoid late night food after 6 o'clock food. Take food within 6 o'clock. Come for 2 times, morning lunch, evening tiffin within 1 hour before sunset, that is 5 o'clock. You see the result. So, by practicing 15 days. ಇದಕ್ಕೆ ನಾವು ಹೈ ಬಿ ಪಿ ಮುದ್ರೆ ಅಂತ ಹೇಳ್ತೀವಿ. ಯಾರಿಗೆ ಹೈ ಬಿ ಪಿಯಿಂದ ಒದ್ದಾಡ್ತಾ ಇರ್ತಾರೆ, ಅದಕ್ಕೆ ನೀವು ಮಾತ್ರೆ ತೊಗೊಂಡಾಗ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಆಗಿ ಮಾತ್ರೆಗಳು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಒನ್ಸ್ ನೀವು ಡಾಕ್ಟರ್ಸ್ ಏನು ಹೇಳ್ತಾರೆ, ಒಂದ್ಸಲಿ ತೊಗೊಂಡು ನೀವು ಲೈಫ್ ಲಾಂಗ್ ತೊಗೋಬೇಕು ಅಂತ ಹೇಳ್ತಾರೆ. ನಾವು ಈ ಉಂಗುರದ ಬೆರಳು ಮತ್ತು ಮಧ್ಯದ ಕೊನೆ 2 ಬೆರಳನ್ನು ಓಪನ್ ಮಾಡಬೇಕು, ಹೆಬ್ಬೆರಳನ್ನು ಓಪನ್ ಮಾಡಬೇಕು. ಈ ಥರ ಮಂಡಿ ಮೇಲೆ ಇಟ್ಕೊಳ್ತಕ್ಕಂಥದ್ದು. ಮಂಡಿ ಮೇಲೆ ಇಟ್ಕೊಂಡು ನಾವು ಕಣ್ಬಿಟ್ಟು ಮಾಡ್ತಕ್ಕಂಥದ್ದು. ಇದ್ರ ಜೊತೆಗೆ ಡಯಟ್ ಕೂಡ ಮಾಡಬೇಕು. ಪಿಂಕ್ ಸಾಲ್ಟ್ ಅಂತ ಹೇಳ್ತೇವೆ, ಸೈಂಧವ ಲವಣ ಅಂತ ಹೇಳ್ತೇವೆ, ಸೈಂಧವ ನಮಕ್ ಅಂತ ಹೇಳ್ತಾರೆ. ಬಿಳಿ ಉಪ್ಪನ್ನು ಬಿಟ್ಟು ಆ ಸೈಂಧವ ನಮಕನ್ನು ತೊಗೊಳ್ತಕ್ಕಂಥದ್ದು. 2 ಸಲಿಗೆ 3 ಸಲ ತಿನ್ನೋದನ್ನು 2 ಸಲ ಬರ್ತಕ್ಕಂಥದ್ದು. ಬೆಳಗ್ಗೆ 9 ಗಂಟೆ ಒಳಗಡೆ ಊಟ, ಸಂಜೆ 5 ಗಂಟೆಗೆ ತಿಂಡಿ. ಸೂರ್ಯ ಮುಳುಗುವ 1 ಗಂಟೆ ಮುಂಚೆ. ನೋಡಿ, ಒಂದು 15 ದಿನದಲ್ಲಿ ಇದು ನಿಮಗೆ ರಿಸಲ್ಟ್ ಸಿಗುತ್ತೆ. ಈ ಥರ ಮಾಡೋದ್ರಿಂದ ರಾತ್ರಿ ಆದಷ್ಟು ಕಡಿಮೆ ತಿನ್ನಿ. ಬೆಳಗ್ಗೆ ನೀವು ಷಡ್ರಸ ಭೋಜನ ಅಂತ ಹೇಳ್ತಾರೆ ಅಲ್ಲ, ಇದನ್ನು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೈ ಬಿ ಪಿ ಕಂಟ್ರೋಲಿಗೆ ಬರುತ್ತೆ. ಏನಾದರೂ ನಿಮಗೆ ಪ್ರಶ್ನೆಗಳಿದ್ದರೆ ನನ್ನ ಫೋನ್ ನಂಬರ್ಗೆ ಕಾಲ್ ಮಾಡಿ ಸಜೆಷನ್ ತೊಗೋಬೋದು ಬೇಕಾದರೆ. ಇನ್ನು ಹೆಚ್ಚಿನ ವಿಷಯ ಬೇಕಂದರೆ ನನಗೆ ಯೂಟ್ಯೂಬ್